ತಾಯಮ್ಮ. 10th ತನಕ ಅಷ್ಟೇ ಓದಿನಿ ಸರ್. 10th ಮುಗಿದ ನಂತರ ಕೃಷಿಗೆ ಮಾಡ್ಲಾಕತ್ತೀನಿ ರೀ. ಜಾಬ್ಗೆಲ್ಲ ಹೋಗಲಿಲ್ಲ? ಇಲ್ಲ ರೀ, ಇಲ್ಲೇ ಜಮೀನ್ದಾಗ ದುಡಿದು ಇದೇ ಬರ್ತಲ್ಲ ರೀ ಆದಾಯ. ಮತ್ತೊಬ್ಬರು ಜಾಬ್ ಹೋಗಿ ಮತ್ತೆ ಯಾಕ್ರಿ ಈಗ ಹೊಲ್ದಾಗ ದುಡಿಯಲ್ಲ ಬಿಡಲ್ಲ ಜನ, ಹೋಗ್ಬಿಡ್ತಾರೆ ಗಾಡಿ ತೊಗೊಂಡು ಗುಲ್ಬರ್ಗಕ್ಕೆ. ಹೊಲ ಅದ ಅನ್ಕೋತ ದುಡಿದ್ರೆ ಆಗ್ತದೆ ರೀ. ಬೆಳಿಗ್ಗೆ ಮುಂಜಾನೆ 6 ಗಂಟೆಗೆ ಇರ್ತೀವಿ ನಾವು ಹೊಲ್ದಾಗ, ನಮ್ಮ ಮಕ್ಕಳು ನಾವು ಇಡೀ ಫ್ಯಾಮಿಲಿ? ಹಾಂ, ಇಡೀ ಫ್ಯಾಮಿಲಿ. ನಮ್ಮ ಮಕ್ಕಳು ನಾವು 6 ಗಂಟೆಗೆ ಇರ್ತೀವಿ, ನಮ್ಮ ಮನೆಯವ್ರು 12 ಗಂಟೆಗೆ ಬರ್ತಾರೆ ಬುತ್ತಿ ತೊಗೊಂಡು. ಏನು ಸಾಲಾಗಿಲ್ಲ ಮಾಡಿದ್ರಿ ಕೃಷಿಗೆ? ಏನು ಸಾಲ 1 ರೂಪಾಯಿ ಮಾಡಿಲ್ರಿ ಅಲ್ಲಿ. ಇದು ದುನಿಯಾದ ಆದಾಯ ಬರ್ತದೆ, ಇದ್ರ ಮೇಲೆ ಮಾಡ್ತೇವೆ ರೀ. ಇಲ್ಲೇ ಹಾಕ್ತೀವಿ, ಇಲ್ಲೇ ತೆಗಿತೀವಿ. ಸರ್ ನನ್ನ ಹೆಸರು ವಿಶ್ವನಾಥ್ ಸಾವು ಅಲ್ಲೂರು ಪಾಳ ಅಂತ ಹೇಳಿ ಸರ್. ಗುಲ್ಬರ್ಗ ಜಿಲ್ಲಾ, ಗುಲ್ಬರ್ಗ ತಾಲೂಕು ಸರ್. ಗ್ರಾಮ ಯಾವ್ದು ಸರ್? ಪಾಳ ಸರ್, ಪಾಳ ಗ್ರಾಮ ಅಂತ. ಪಾಳ ಗ್ರಾಮ. ಎಷ್ಟು ಎಕರೆ ಕೃಷಿ ಸರ್ ನಿಮ್ದು? ನಮ್ದು ಒಂದು 5 ಎಕರೆ ಅದ ಸರ್ ಜಮೀನು, ನೀರಾವರಿ. ಟೋಟಲ್ ಅಷ್ಟೇ ಇರೋದು? ಇಲ್ಲ, ಇನ್ನು ಮೇಲಡೆ ಅದ ಸರ್. ಇದು ನೀರಾವರಿ ಇದ್ದಿದ್ದು 5 ಎಕರೆ ಅದ. ಈ ನೀರಿಗೇನು ವ್ಯವಸ್ಥೆ? ನೀರಿಗೆ ಇದು ಬೋರ್ವೆಲ್ ಅದ ಸರ್. ಬೋರ್ವೆಲ್? 2 ಬೋರ್ವೆಲ್ ಅದ ರೀ, 1 ಬಾವಿ ಅದ ರೀ, 10 ಬಾವಿ ಅದ. ಈಗ ನೋಡಿ, ನಿಮ್ಮನ್ನು ಮಾದರಿ ಕೃಷಿಕರು ಅಂತ ಕರೀತಾರೆ. ಹಾಂ ಸರ್. ಏನೇನು ಬೆಳೆದಿರಿ ಸರ್ 5 ಎಕರೆಯಲ್ಲಿ? ನಾವು 5 ಎಕರೆಲ್ಲಿ ಇದು ಬಾಳೆ ಮಾಡ್ತೀವಿ ಸರ್. ಮತ್ತು ಒಳಗೆ ಸೆಂಟ್ರಲ್ದಾಗ ಅವ್ರಿಗೆ ಅದು ಹಾಕ್ತೀವಿ ರೀ. ಅವ್ರಿಗೆ ಹಾಕೊಂಡು ಅದು ತಗೋತೀವಿ ರೀ. ಮತ್ತು ಹಿರಿ ಮಾಡೀವಿ ರೀ, ಕುಂಬಳ ಮಾಡೀವಿ ರೀ. ಇದೆಲ್ಲ ಬೆಳ್ಕೊತ ಹೋಗ್ತೀವಿ. ತಿಂಗಳ ಬರೋದು ಆದಾಯ ಬರೋದು ಕ್ರಾಪ್ ಮಾಡ್ತೀವಿ ರೀ ತಿಂಗಳಿಗೆ. ತೋರಿಸ್ತೀವಿ ಸರ್ ಏನೇನು ಅಂತ? ಹಾಂ ತೋರಿಸಿ. ಬರ್ರಿ ಸರ್. ಇದು ಹೀರೆಕಾಯಿ ಸರ್. ಹೀರೆಕಾಯಿ ನೋಡಿ ಗೆಳೆಯರು, ನಾವು ಗಮನಿಸ್ಬೋದು. ಹೀರೆಕಾಯಿ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಅಂದ್ರೆ ಚಪ್ರ ಅಥವಾ ಹಂದ್ರ ಅಂತ ಕರೀತಾರೆ ಈ ಕಡೆಗೆ. ಎಷ್ಟು ಎಕರೆಗೆ ಬೆಳೆದಿರಿ ಹೀರೆ ಸರ್? ಸರ್ ಇದು ಒಂದು 10 ಗುಂಟೆ ಅದ ಸರ್. ಇದು 10 ಗುಂಟೆ ಅಂದರೆ ಒಂದು 1/4 ಎಕರೆ? ಹಾಂ, 1/4 ಎಕರೆ ಸರ್. ಒಟ್ಟು 5 ಎಕರೆಯಲ್ಲಿ 10 ಗುಂಟೆ ಹೀರೆ ಹಾಕಿ. ಇದು 45 ದಿನಕ್ಕೆ ಕಟಾವು ಬರ್ತದೆ ಸರ್. 3 ತಿಂಗಳ ಕ್ರಾಪ್ ರೀ ಇದು. 3 ತಿಂಗಳದಾಗ ಕ್ಲೋಸ್ ಆಗಿಬಿಡ್ತದೆ ರೀ. ಇದು 20 ಗುಂಟೆಗೆ ಒಂದು 5 ಹಿಡ್ಕೊಂಡು 6,000 ತನಕ ಬರ್ತದೆ ಸರ್ ಖರ್ಚು. ಇದು ಹಂದ್ರ ಮತ್ತು ಮಲ್ಚಿಂಗ್ ಮಾಡ್ಲಕ್ಕೆ ಬೀಜದ ಎಕ್ಸ್ಟ್ರಾ ಖರ್ಚು ಬರ್ತದೆ. ಈ ಹೋಲ್ ಏನದಲ್ಲ ಸರ್, ಇದು ಈ ಹೋಲ್ ಒಳಗೆ ಬೀಜ ಉಡ್ತೀವಿ. ಇದು ಹೋಲ್ ಹಾಕೊಂಡು ಇದು ಕವರ್ ಮಲ್ಚಿಂಗ್ ಪೇಪರ್ ಅಂತಾರೆ ಸರ್. ಇದು ಮಲ್ಚಿಂಗ್ ಪೇಪರ್. ತಂಪು ಹಿಡಿತದೆ ರೀ ಇದು ಮ್ಯಾಗ ಹಾಕಿದ್ರೆ. ಓಕೆ. ಅದ್ರೊಳಗಡೆ ಬೀಜ ಉಣ್ತೀರಿ? ಹಾಂ, ಉಣ್ತೀವಿ. ಹೂತಾಗ ಅದು ನಾಟಿಗೆ ಗ್ರೋತ್ ಬರ್ತದೆ ರೀ ಬರೀ. ಅಂದ್ರೆ ರೋಗ ಕಮ್ಮಿ ಇರ್ತದೆ ರೀ ಅದಕ್ಕೆ. ಓಕೆ. ಯಾವುದೇ ವೈರಸ್ ಅಟ್ಯಾಕ್ ಆಗಲ್ಲ ರೀ ಹೆಚ್ಚಿಗೆ. ಸೊ ಇಲ್ಲಿ ಹೀರೆಕಾಯಿ ಹಾಕಬೇಕು ಅಂತ ಹೆಂಗೆ ಪ್ಲಾನ್ ಬಂತು ನಿಮಗೆ? ನಾ ಯಾವಾಗಲೂ ಮಾಡ್ತಾ ಇರ್ತೀನಿ ಸರ್. ಇದು ಈಗ ಅದು ಸುಮಾರು ನಾ 25 ವರ್ಷ ಹಿಡಿದು ಇದು ತರಕಾರಿ ಬೆಳಿತೀನಿ ರೀ. ಹೆಂಗೆ ಅದೇ ಐಡಿಯಾ ಅಥವಾ ಆ ರೂಟ್ ಹೆಂಗೆ ಸಿಕ್ತು ತರಕಾರಿ ಬೆಳಿಬೇಕು ಅಂತ? ಯಾಕಂದರೆ ಈ ಕಡೆ ತುಂಬ ರೈತರು ಅದನ್ನು ಮಾಡಲ್ಲ. ಇಲ್ರಿ, ಯಾವಾಗ ಭೀ ನಮ್ಮದು ಪರಂಪರೆ ಬಂದಿದೆ ಅದ ಸರ್. ಇದು ತೋಟ ಮಾಡ್ಕೊತ ಬಂದಿದೆ. ನಮ್ಮ ಮುತ್ಯ ನಡೆದು ನಮ್ಮ ಅಪ್ಪವ್ರನ್ನೂ ಅದೇ ಮಾಡ್ಯಾರ ರೀ. ಈಗ ಮುಂದೆ ನಾವು ಅದೇ ಉದ್ದೇಶ ಮಾಡಾಕತ್ತೇವೆ ರೀ. ಇದು ಬೀಜ ನಟ್ಟಿದ ಮೇಲೆ 1 ವಾರಕ್ಕೆ ನಾಟಿಗೆ ಬರ್ತದೆ ರೀ. 7 ದಿನಕ್ಕೆ ಬಂದಮೇಲೆ ಮುಂದೆ 45 ದಿನಕ್ಕೆ ಫಸ್ಟ್ ಕಟಾವು ಚಾಲೂನೇ ಆಗ್ತದೆ ರೀ. ಈ ಕಾಯಿ ರೆಡಿ? ಹಾಂ. ಬಟ್ ಇಷ್ಟು ಸಣ್ಣ ಇರಲ್ಲ? ಇಷ್ಟು ಸಣ್ಣ ಇರಲ್ಲ ರೀ, ಇಷ್ಟು ಸಣ್ಣ ಬರ್ತದೆ ರೀ ಫಸ್ಟ್. ಹಾಂ, ಇದು ಓಕೆ. ಇದು ಆದಮೇಲೆ ಇದು 3-4 ದಿನಕ್ಕೆ ಇಷ್ಟು ಬರ್ತದೆ ರೀ. ಇದು ಹಿಂಗೆ ಒಂದು ಇಂಪ್ರೂವ್ ಹಾಕೋತ ಹೋಗ್ತದೆ ರೀ. ಅದು ಬೆಳ್ಕೊತ ಬಂದಾಗ ಈಗ 4 ಕಟಿಂಗ್ ಐತೆ ಸರ್. ಇದು 4 ಸಲ? ಹಾಂ, 4-5 ಸಲ ಆಗ್ಯದ ರೀ. ಸೊ ಎಷ್ಟು ಕಟಿಂಗ್ ಬರುತ್ತೆ, ಎಷ್ಟು ಆದಾಯ ಬರುತ್ತೆ, ಯಾವ ಥರ ಹೇಳಿ ಸರ್? ಇದು ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀರಿ? ಇದು ಮಾರ್ಕೆಟಿಂಗ್ ಇಲ್ಲಿ ಗುಲ್ಬರ್ಗ ಮಾರ್ಕೆಟ್ಗೆ ಹೋಗ್ತೀವಿ ರೀ. ನೀವೇ? ಹಾಂ, ನಾವೇ ಹೋಗ್ತೀವಿ ರೀ. ಓನ್ ಮಾರ್ತೀವಿ ರೀ ನಾವೇ. ಅಂದರೆ ಹೆಂಗೆ ಮಾಡ್ತೀರಿ? ಈಗ ನಾವೇ ಗಾಡಿ ಒಳಗೆ ಹೋಗ್ತೀವಿ ರೀ. ಒಯ್ದು ಕೆಲ್ಸ ಎಲ್ಲ ವ್ಯಾಪಾರದವ್ರು ಬರ್ತಿರ್ತಾರೆ. ಅದು ಏನು ಬಾಜಾರ್ ರೇಟ್ನಾಗ ಇರ್ತದೆ ಅದು ಮಾರಿಬಿಡ್ತೀವಿ ರೀ. ಓ, ನೀವೇ ಗಾಡೀಲಿ ಹಾಕೊಂಡು ಕುತ್ಕೊಂಡು ಮಾಡ್ತೀರಿ? ಹಾಂ ರೀ. ಹೌದಾ? ಹಾಂ ರೀ. ಕಮಿಷನ್ ಏಜೆಂಟ್ ಕೊಡಲ್ಲ ರೀ ನಾವು, ನಾವೇ ಮಾರ್ತೀವಿ ರೀ. ಅಲ್ಲಿ ಮಾರ್ಕೆಟ್ ಹೆಂಗೆ ಅದ ಸರ್ ಇದು ನಮ್ಮ ಗುಲ್ಬರ್ಗದಾಗ. ಹಾಂ, ಅಲ್ಲಿ ಇನ್ನೊಂದು ಮಾರ್ಕೆಟ್ ಅದ ರೀ, ಸುಲ್ತಾನ್ಪುರ್ ಮಾರ್ಕೆಟ್ ಅಂತೇಳಿ. ಅಲ್ಲಿ ಕಮಿಷನ್ ಏಜೆಂಟ್ ಅದ ರೀ. ಇಲ್ಲಿ ಏನದ ಕಣ್ಣಿ ಮಾರ್ಕೆಟ್ ಅಂತ ಬರ್ತಾರೆ ಬಸ್ ಸ್ಟ್ಯಾಂಡ್ ಹತ್ತಿರ ರೀ. ಅಲ್ಲಿ ನಾವೇ ಮಾರೋದು ರೀ, ರೈತರೇ ರೀ. ಎಲ್ಲ ರೈತರು ಬರ್ತಾರೆ, ಸುತ್ತಮುತ್ತ ಹಳ್ಳಿ ರೈತರು ಬರ್ತಾರೆ ರೀ ಕಣ್ಣಿ ಮಾರ್ಕೆಟ್ನೊಳಗೆ. ನಾವೇ ನಮ್ಮ ರೇಟಿಗೆ ಮಾರಿಬಿಡ್ತೇವೆ ರೀ. ಬಾಜಾರ್ ಭಾವ ಎಲ್ಲ ಮಾಲ್ ಹೆಚ್ಚಿಗಿತ್ತಂದ್ರೆ ಕಮ್ಮಿ ರೇಟ್ನಾಗ ಹೋಗ್ತದೆ ರೀ. ಸ್ವಲ್ಪ ಮಾಲ್ ಶಾರ್ಟೇಜ್ ಇತ್ತಂದ್ರೆ ಹೆಚ್ಚಿಗೆ ರೇಟಿಗೆ ಮಾರ್ತದೆ ರೀ. ಆ ಥರ. ಸೊ 45 ದಿನಕ್ಕೆ ಕಟಿಂಗ್ ಮಾಡ್ಕೋತೀರಿ? ಹಾಂ, ಫಸ್ಟ್ ಕಟಿಂಗ್ ಬರ್ತದೆ. 45 ದಿನಕ್ಕೆ ಕಾಯಿ ಚಾಲು ಆಗ್ತದೆ ರೀ. ಚಾಲು ಸ್ಟಾರ್ಟ್. ಸೊ ಒಂದ್ಸಲ ಕಟ್ ಮಾಡಿ ಡೈಲಿ ಬರ್ತದೆ ರೀ ಇದು? ಇಲ್ಲ, 1 ದಿನ ಬಿಟ್ಟು 1 ದಿನ ರೀ. ಓಹ್, ಆಲ್ಟರ್ನೇಟಿವ್ ಡೇಸ್. ಹಾಂ, ಆ ಥರ. ಹಾಂ. ಸೊ 2 ದಿನಕ್ಕೊಮ್ಮೆ ಹೋಗುತ್ತಾ ಮಾರ್ಕೆಟ್ಗೆ ಹೋಗೋದೆ? ಹಾಂ, ಹೋಗೋದೇ ಸರ್. 3 ತಿಂಗಳು ಮುಗೀತಿದ್ದು? 3 ತಿಂಗಳು ಮುಗೀತು ಸರ್. ಆಮೇಲೆ ಮತ್ತೆ ಬರೋಂಗಿಲ್ಲ? ಮತ್ತೆ ಬರಲ್ಲ ರೀ. ಬರ್ತದೆ ರೀ, ಸ್ವಲ್ಪ ಬರ್ತದೆ ರೀ. ಅಷ್ಟು ಫಸ್ಟ್ನಾಗ ಇಳುವರಿ ಬಂದೊಟ್ಟು ಲಾಸ್ಟಿಗೆ ಬರಲ್ಲ ರೀ. ಅದು ಇದು ಸುಮಾರು ಒಂದು 20 ಟನ್ ತನಕ ಬರ್ತದೆ ಸರ್ 10 ಗುಂಟೆದಾಗ. 20 ಟನ್ನು? ಹೆಂಗೆ ಎಷ್ಟು ಹಿಂಗೆ ಮಾಡಿದೆ ಕೆಜಿ? ನಿನ್ನೆ ಚಲೋ ರೇಟ್ ಹೋಗ್ಯದ ರೀ. 700 ರೂಪಾಯಿ ಒಂದು ಟ್ರೇ ಹೋಗ್ಯದ ರೀ. ಒಂದು ಬಾಕ್ಸು? ಒಂದು ಬಾಕ್ಸ್. 16 ಬಾಕ್ಸು? ಹಾಂ, 16 ಬಾಕ್ಸ್ ರೀ. 10,000 ರೂಪಾಯಿ? ಹಾಂ, 10,000 ರೂಪಾಯಿ ಬಂದದ ರೀ. ಎಷ್ಟೊತ್ತು ತಗೊಂತು ಮರಕ್ಕೆ? ಒಂದು 3 ಗಂಟೆ ಬೇಕು ರೀ ಅಲ್ಲಿ ಮಾರ್ಲಕ್ಕೆ. ನಮಗೆ ಬೆಳಗ್ಗೆ ಎದ್ದು 8 ಗಂಟೆಗೆ ಚಾಲು ಮಾಡ್ತೀವಿ ರೀ ಕಡಿಯಲ್ಕಾಯಿ. 12 ಗಂಟೆ 1 ಗಂಟೆ ಆಗ್ತದೆ ರೀ. ಅಲ್ಲಿ 3 ಗಂಟೆಗೆ ವ್ಯಾಪಾರ ಚಾಲು ಆಗ್ತದೆ ರೀ. ಹಾಂ, ಅಲ್ಲಿ ವ್ಯಾಪಾರ ಗಿರಕ್ಕೆ ಹೆಂಗೆ ಬಂದಿರ್ತದೆ ಅಷ್ಟು ದೊಡ್ಡ ಮೇಲೆ ಆಗ್ತದೆ ರೀ ವ್ಯಾಪಾರ. ಏನು ಹೋಲ್ಸೇಲ್ ಮಾಡ್ತೀರಾ ಅಥವಾ ಒಂದೊಂದು ಕೆಜಿ ಮಾಡ್ತೀರಾ? ಇಲ್ಲ, ಹೋಲ್ಸೇಲ್ ರೀ. ಒಂದೊಂದು ಟ್ರೇ ಹಿಸಾಬ್ ರೀ, ಕ್ಯಾನ. ಓ, ಒಂದೊಂದೇ ಕೆಜಿ ಮಾರಲ್ಲ? ಮಾರಲ್ಲ ಸರ್. ಈಗ ಇದು 3 ತಿಂಗಳು ಮುಗೀತು ಇದು ಅನ್ಕೊಳ್ಳಿ, ಉದಾಹರಣೆಗೆ ಹೀರೆಕಾಯಿ. ಆಮೇಲೆ ಏನು ಮಾಡ್ತೀರಿ ಈ ತೋಟ, ಈ ಚಪ್ರ ಹಂದ್ರ? ಇದ್ರ ಮೇಲೆ ಮತ್ತೇನು ಇದು ತಿಪ್ರಿಕಾಯಿ ಊರ್ತೀನಿ ರೀ. ಅದಕ್ಕೆ ತಿಪ್ರಿಕಾಯಿ. ಹಾಂ, ಆಮೇಲೆ ತುಪ್ಪದ ಹೀರೆಕಾಯಿ ಅಂತೇಳಿ. ಹಾಂ, ಆಮೇಲೆ 2 ಬೆಳೆ ತಗೊಂಡು ಮತ್ತೆ ಭೂಮಿ ಹದ ಮಾಡೋದು ರೀ. ಮತ್ತೆ ಮುಂದೆ ಏನು ಪ್ಲ್ಯಾನ್ ಬರ್ತದೆ ಅದು ಮಾಡೋದು ರೀ. ಬಟ್ ಹಂದ್ರ ತೆಗಿಯಂಗಿಲ್ಲ? ಹಂದ್ರ ತೆಗಿತೀವಿ ರೀ. ಇದು 2 ಬೆಳೆ ತಗೊಂಡು. 2 ಬೆಳೆ? ಹಾಂ. ಇದು ಮಲ್ಚಿಂಗ್ ಹಾಕಿರ್ತೀವಲ್ಲ ರೀ, ಇದು ಎಕ್ಸ್ಟ್ರಾ ಖರ್ಚು ಬರಲ್ಲ ರೀ. ಇದು ಒಂದೇ ಮಲ್ಚಿಂಗ್ ಮೇಲೆ ಖರ್ಚು ಉಳಿತದ ರೀ ನಮಗೆ. 2 ಬೆಳೆ ಮಾಡ್ತೀವಿ ರೀ. ಇದಕ್ಕೂ ಒಂದು ಸಲ ಮಲ್ಚಿಂಗ್ ಮಾಡೋದಂದ್ರೆ. ಇದು 10 ಗುಂಟೆ? 10 ಗುಂಟೆ. ಆಮೇಲೆ ಬೇರೆ ಏನಿದೆ ಕೃಷಿ? ಕುಂಬಳದ ಸರ್ 1 ಎಕರೆ. ಬರ್ರಿ ನೋಡೋದು ಸರ್.
ಇದೇನು ಸರ್? ಇದು ಕುಂಬಳ ರೀ. ಅಂದ್ರೆ ಕುಂಬಳಕಾಯಿ. ಹಾಂ ಕುಂಬಳಕಾಯಿ ರೀ. ಉದ್ದು ಕುಂಬಳಕಾಯಿ, ಹಸಿರು ಕುಂಬಳಕಾಯಿ ಅಂತಾರೆ ಸರ್. ಇದು ಹಾಂ ಇದು ಕುಂಬಳಕಾಯ. ಹಾಂ ರೀ. ಕುಂಬಳಕಾಯಿ ರೌಂಡ್ ರೌಂಡ್ ಇರ್ತಲ್ಲ ಅದಲ್ವಾ? ಅದು ಗೋಲ್ ಕುಂಬಳ ಐತೆ ಸರ್. ಇದು ಹಸಿರು ಕುಂಬಳ ರೀ. ಇದು ಹಸಿರು ಕುಂಬಳ ಐತೇನ್ರಿ? ಇದು ಓಹೋ. ಹಾಂ, ನೀವು ಸೋರೆಕಾಯಿ, ಬೆಂಗಳೂರು ಕಡೆ ಸೋರೆಕಾಯಿ ಅಂತಾರೆ. ಎಷ್ಟು ಎಕರೆಗೆ ಹಾಕಿರಿ ಸರ್ ಇದು? ಇದು 1 ಎಕರೆ ಅದ ಸರ್, ಪೂರ ಅಲ್ಲಿ ತನಕ ಅದ ರೀ. ಫುಲ್ 1 ಎಕರೆಗೆ ಹಾಕಿ. ಹಾಂ. ಇದು ಇದ್ರದ್ದು ಯಾವ ಥರ ಕೃಷಿ, ಯಾವ ಥರ ಆದಾಯ? ಇದು 10 ಫೀಟಿಗೆ ಒಂದು ಸಾಲ ಇರ್ತದೆ ರೀ. ಇದು ಇಲ್ಲಿ ನೋಡಿ ಸರ್, ಹಾಂ. ಈ ಕಡೆ 5 ಫೀಟ್, ಈ ಕಡೆ 5 ಫೀಟ್ ಬರ್ತದೆ. ಹಾಂ ಹಾಂ. ಇದ್ರ ಖರ್ಚು ಕಮ್ಮಿ ಇರ್ತದೆ ರೀ. ಮತ್ತು ರೇಟ್ನು ಬರೋದು ಕಮ್ಮಿ ರೀ. ಇದು ಮಾಲ್ ಹೆಚ್ಚಿಗೆ ಬರ್ತದೆ ರೀ. ಎಷ್ಟು ಟನ್ ಬರ್ತಿದ್ದು ನಿಮಗೆ? ಇದು ಈಗ ಇನ್ನೂ ಇದು ಸ್ಟಾರ್ಟಿಂಗ್ ಅದ ಸರ್. ಈಗ ಒಂದು 3-4 ಕಟಿಂಗ್ ಆಯ್ತು ರೀ. ಇದು ಬೆಳೆ ಇದು ಚಾಲುವಾಗಿ. ಈಗ ಸದ್ಯ ನಿನ್ನೆ 20 ಕ್ಯಾನ್ ಕಡ್ದೇನೆ ರೀ ನಿನ್ನೆ. ಇದು ಕಮ್ಮಿ ಮಾರ್ತಾರೆ. 150, 140 ರೂಪಾಯಿಗೆ ಒಂದೊಂದೇ ಕ್ಯಾನ್ ಮಾರ್ತಾರೆ. ಯಾವಾಗ ಭೀ ಜಾಸ್ತಿ ರೇಟ್ ಇರಲ್ಲ ರೀ. ಬಟ್ ಆದಾಯ ಖರ್ಚು ಕಮ್ಮಿ ರೀ. ಇದಕ್ಕೆ ಆದಾಯನೂ ಕಮ್ಮಿ ರೀ. ಓಕೆ. ಬರ್ಸಿರ್ತದೆ, ಮಾಲ್ ಬಕ್ಕಳು ಬರ್ತದೆ ರೀ. ಇದು 1 ಎಕರೆದಾಗ ಸುಮಾರು ನಾ 100 ಟ್ರೇ ಕಡಿಬೋದು ರೀ ಒಂದೇ ಸಲಕ್ಕೆ. 100 ಟ್ರೇ ಅಂದ್ರೆ ಎಷ್ಟು? ಅವು ಟ್ರೇ ಇರ್ತಾವಲ್ಲ ಕ್ಯಾನ್ಗಳು. 100 ಕ್ಯಾನ್ ರೀ. 100 ಕ್ಯಾನು? ಹಾಂ. ವಾವ್. ಓಕೆ. ಇದು ಇನ್ನು 4ನೇ ಕಟಿಂಗ್ ರೀ. ಇದು 4ನೇ ಕಟಿಂಗ್ ಈಗ 20 ಕ್ಯಾನ್ ಬಂದದ ರೀ. ಹಾಂ ಹಾಂ. ಈಗ ಇನ್ನೂ ಇದು ಬೆಳೆ ಜಾಸ್ತಿ ಆದಂಗೆ, ಇಂಪ್ರೂವ್ ಆದಂಗೆ ಹೆಚ್ಚಿಗೆ ಬೆಳೆಸ್ತಾರೆ ಮಾಡಿ. ಇದು ಏನೂ ನೆಲ ಕಾಣಲ್ಲ ರೀ. ಇದು ಇನ್ನೂ ಈಗ ನೆಲ ಕಾಣಕತ್ತಲ್ಲ ರೀ. ಇನ್ನೂ ಇದು ಬೆಳೀತಾ ಇದು ಹೊಟ್ಟೆ ನೆಲ ಕಾಣಲ್ಲ ರೀ. ಅಷ್ಟು ಬೆಳೆದು ಬಿಡುತ್ತೆ? ಅಷ್ಟು ಬೆಳೆದು ಬಿಡ್ತಾರೆ. ಎಷ್ಟು ಅಲ್ಪಾವಧಿನ ದೀರ್ಘಾವಧಿನ ಇದು? ಇದು ದೀರ್ಘಾವಧಿ ರೀ. ಇದು ಎಷ್ಟು ಇರ್ತದೆ? ಇದು 4-4.5 ತಿಂಗಳ ತನಕ ನಡೀತದೆ ರೀ. ಅದು ಈಗ ಇದು 2.5-3 ತಿಂಗಳು ಐತೆ ರೀ ನಾವು ಊರಿಗಿದು. ಸೊ 4 ತಿಂಗಳಾದ್ರೆ ಮುಗಿದೋಯ್ತದೆ ಅದು? ಹಾಂ, ಇಲ್ಲ ಮೇಂಟೈನ್ ಮಾಡಿದ್ರೆ ನಡೀತದೆ ರೀ. ಬಟ್ ಕಮ್ಮಿ ಬರ್ತದೆ ಇಳುವರಿ. ಕಮ್ಮಿ ಬರ್ತದೆ. ಆಮೇಲೆ ತೆಗೆದು ಬಿಡ್ತೀವಿ. ಹಾಂ. ನಿಮ್ದು ಕಪ್ಪು ಮಣ್ಣು ಸರ್? ಹಾಂ, ಕಪ್ಪು ಮಣ್ಣು. ಕಪ್ಪು ಮಣ್ಣು ನೋಡಿ ಇವ್ರದ್ದು. ಏನಂತೀರಿ ಕಪ್ಪು ಮಣ್ಣಿಗೆ ನೀವು? ಕಪ್ಪು ಮಣ್ಣೆ ಅಂತೀವ್ರಿ ನಾವು. ಎರಿಭೂಮಿ ಅಂತೀವಿ ರೀ. ಎರಿಮಣ್ಣು. ಓಕೆ. ಇದು ಮೊದಲು ಬಾಳೆ ಹಚ್ಚಿವಿ ಸರ್ ಹೊಲ. ಇದು ಹಾಂ. ಇಲ್ಲೇ ನಡ್ಬಾರ್ದು ಇದು ಹಚ್ಚಿ ಹಸನು ಮಾಡ್ಕೊಂಡು ಇದು ಕುಂಬಳ ಊರ್ಬಿಟ್ಟೇನು ರೀ. ಓಕೆ. ಸೋರೆಕಾಯಿ ಸ್ನೇಹಿತರೆ, ಬೇಸಿಕ್ಲಿ ಇದು ನೋಡಿ ನಿಮ್ಗೆ ಗೊತ್ತಾಗ್ತದೆ. ಸೋರೆಕಾಯಿ ಇವರು ಇದನ್ನು ಉದ್ದ ಕುಂಬಳಕಾಯಿ ಅಂತ ಕರೀತಾರೆ. ಒಳ್ಳೆ ತರಕಾರಿ ಇದು, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆ ಥರ ಬಾಳೆ ಅಲ್ಲಲ್ಲ. ಇದೇನು ಸರ್ ಇದು? ಇದು ಅವರೆಕಾಯಿ ರೀ. ಇದು ನೋಡಿ ಸ್ನೇಹಿತರೆ, ಇಲ್ಲಿ ಅವರೆಕಾಯಿ ಬಂದಿದೆ. ಹಾಂ. ಇದು ಎಷ್ಟು ಎಕರೆ ಹಾಕಿರಿ ಸರ್? ಇದು 1.5 ಎಕರೆ ಅದ ಸರ್. ಅವರೇ ಮತ್ತು ಬಾಳೆ ಮಿಕ್ಸ್ ಹಾಕಿ? ಹಾಂ, ಮಿಕ್ಸ್ ಹಾಕೀನಿ ರೀ. ಯಾಕೆ ಹಿಂಗೆ? ಅಂದ್ರೆ ಇದು ಕ್ರಾಪ್, ಇದು ಗೊಬ್ಬರ ಆಗ್ತದೆ ರೀ. ಇದು ಎಲ್ಲಿ ಎಲ್ಲ ಹೋದ್ರಿ ಇದ್ರೊಳಗೆ. ಇದ್ರ ಗೊಬ್ಬರ ಇಲ್ಲೇ ಬೀಳ್ತಾರೆ ಇದು. ಇದು ಮತ್ತು ಅವ್ರಿಕಾಯಿ ಕಡ್ಕೊಂಡು ನಮ್ಗೆ ಮಾರಿ ಗಳಿಕೆ ಬರ್ತದೆ ಅದು. ಆ ಥರ. ಹಾಂ. ಇದು ಬ್ಯಾಳಿ ಕ್ರಾಪ್ ಇದು 10 ತಿಂಗಳಿಗೆ ಬರೋದು ರೀ. ಇದು 3-3.5 ತಿಂಗಳು 4 ತಿಂಗಳು ಹೈಟ್ ಆಗೋದ್ರೊಳಗೆ ಇದು ಬೆಳೆ ಕಡೆಗೆ ಆಗಿಬಿಡ್ತಾರೆ ರೀ. ಅದು ಕಟ್ ಮಾಡ್ಕೊಂಡ್ಬಿಡ್ತೀರಾ? ಹಾಂ, ಕಟ್ ಮಾಡಿಬಿಡ್ತಾರೆ. ಸೊ ಸುಮ್ಮನೆ ಅದನ್ನ ಕಾಯ್ಕೊಂಡು 10 ತಿಂಗಳು ಕಾಯ್ಕೊಂಡು ಕೂರಂಗಿಲ್ಲ? ಕೊಡೋದಾಗಿಲ್ಲ. ಸೂಪರ್ ಸರ್. ಬಾಳೆ ಏನು ಯಾವ ಥರ ಲೆಕ್ಕಾಚಾರ? ಈಗ ಅಲ್ಲ ದೊಡ್ಡದಿದೆ, ಇಲ್ಲಿ ಚಿಕ್ಕದಿದೆ. ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕಂತೇಳಿ ನಮ್ಮ ಉದ್ದೇಶ. ಅಂದ್ರೆ ಒಟ್ಟು ಹಿಂಗೆ 2 ತಿಂಗಳು 3 ತಿಂಗಳಿಗೆ ಕಟಾವು ಇರ್ಬೇಕು ರೀ ಬಾಳೆ. ಅಂದ್ರೆ ಆದಾಯ ಬರ್ತಾ ಇರ್ತದೆ. ಸೊ ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಇದ್ರೊಳಗೆ ಜೀವನ ಮಾಡೋದಲ್ರಿ ನಮಗೆ. ಇದರ ಆದಾಯ ಬಂದರೆ ನಮ್ಮ ಉಪಜೀವನ ನಡೀತದೆ. ಇದು ಬಾಳೆ ಅಂದರೆ ಈಗ ಕುಂಟಾಲಿ ಸಾಪ್ ಕೊಡ್ತೀವಿ ರೀ ನಾವು. 100 kg ಲೆಕ್ಕ. ಹಾಂ. ಈಗ ಅದನ್ನು ಬಾಜಾರ್ ಭಾವ ಹೆಂಗಿರ್ತದೆ, 1,000 ರೂಪಾಯಿ ಕ್ವಿಂಟಲ್, 1,200 ರೂಪಾಯಿ ಕ್ವಿಂಟಲ್ ಮಾರ್ತೀವಿ ರೀ. ಮಾರ್ತೀರಿ? ಹಾಂ. ಎಷ್ಟು ದಿನಕ್ಕೊಮ್ಮೆ? ಈಗ ಅದು ಕಟಾವು ಚಾಲು ಆಯ್ತು ಅಂದ್ರೆ 1 ವಾರಕ್ಕೆ ಒಂದು ಸಲ ಕೊಯ್ತೀವಿ ರೀ. ಇದು ಬಾಳೆ ಗಿಡ ಫಸ್ಟಿಗೆ ಕಟಾವು 10 ತಿಂಗಳಿಗೆ ಕಟಾವು ಚಾಲು ಆಗ್ತದೆ ರೀ. ಅದು 10 ತಿಂಗಳಿಗೆ ಕಟಾವು ಚಾಲು ಆಯ್ತು ಅಂದ್ರೆ ಮುಂದೆ 3 ತಿಂಗಳ ತನಕ ನಡೀತದೆ ರೀ. ಅದು ಒಂದು ಪಡ ಖಾಲಿ ಆಗ್ಬೇಕಂದ್ರೆ 3 ತಿಂಗಳ ಮೇಲೆ ಮತ್ತೊಂದು ಇದು ಬರ್ತದೆ ರೀ. ಮತ್ತೆ ಸೊ ಅದು ಮುಗಿಯೋದಕ್ಕೆ ಇದು ಶುರು? ಹಾಂ, ಇದು ಶುರು ಆಗ್ತದೆ ರೀ. ಮತ್ತೆ ಈ ಕಡೆ ಹಚ್ತೀವಿ ರೀ. ಈಗ ರೆಡಿ ಮಾಡಿ ಇಟ್ಟಿರೋ. ಓಹೋ, ಆ ಥರ. ಹಾಂ. ಸೊ ಒಂದು ದೊಡ್ಡ ಬಾಳೆ ಅದರ ಪಕ್ಕದಲ್ಲಿ ಚಿಕ್ಕದಾಗಿ ಹೊಸದಾಗಿ ಮೊಳಕೆ ನೆಡೋವಂಥದ್ದು, ಅದು ಇನ್ನೊಂದು ಹೊಲ ಖಾಲಿ ಇಟ್ಕೊಂಡಿದ್ದಾರೆ. ಸೊ ಈ ಥರ 3 ಸ್ಟೆಪ್ಪು. ಹಾಂ ರೀ. ಒಟ್ಟು 3 ತಿಂಗಳಿಗೊಮ್ಮೆ ದುಡ್ಡು ಬರ್ತಾ ಇರಬೇಕು. ಹಾಂ ರೀ. ಸೂಪರ್ ಸರ್ ನೀವು. ಇದು 3 ಎಕರೆ, ಇದು 2.5 ಎಕರೆ ಅದ ರೀ ಬಾಳೆ. ಈಗ ಸದ್ಯ ಇದ್ದಿದ್ದು 2.5 ಎಕರೆದಾಗೆ ಅದ ರೀ ಬಾಳೆ. ಇದು 1 ಎಕರೆ ಆಕಾರ ಮಾಡ್ಕೊಂಡೇನಿ ರೀ. ಇದಿಷ್ಟು ಬಾಳೆ ಹತ್ತಲ್ಲಿ ಹೊಲ ಇಟ್ಬಿಟ್ಟೇನಿ ರೀ. ಓಕೆ ಓಕೆ. ವರ್ಷ ಒಂದು 3.5-4 ಲಕ್ಷ ಬರ್ತದೆ ರೀ ಇದು ಬಾಳೆ. ಎಲ್ಲ ಮೇಂಟೆನೆನ್ಸ್ ತೆಗೆದು ಉಳಿತಾರೆ ನಮಗೆ. 3 ಲಕ್ಷ ಹಿಡ್ಕೊಂಡು 4 ಲಕ್ಷ ನೆಟ್ ಉಳಿತದೆ. ಉಳಿತಾರೆ. ಅದು ಮತ್ತೆ ಒಂದೇ ಸಲ ಬರೋದಿಲ್ಲ, ಮತ್ತೆ ಬರ್ತಾನೆ ಇರುತ್ತೆ. ಹಾಂ, ಮತ್ತೆ ಸ್ಟೆಪ್ ಹಚ್ಚಿರ್ತೀವಲ್ಲ ರೀ. ಇದು ತೆಗೆದು ಹಸನು ಮಾಡೋದು ಮತ್ತೆ ಹಚ್ಚೋದು ರೀ. ಮತ್ತೆ ಈ ಕಡೆ ಬೇರೆ ಹೊಲಕ್ಕೆ ಅದು ಹಚ್ಚಿದಕ್ಕೆ ಬೆಳೆ ಬೇರೆ ಮಾಡ್ಸೇವೆ ರೀ. ಈಗ ಅದು ಬೆಳೆ ಬೇರೆ ಮಾಡಿನಲ್ಲ ರೀ ಅಲ್ಲಿ. ಮತ್ತೀಗ ಅದಕ್ಕೆ ಬಾಳೆ ಹೋಗ್ತದೆ ರೀ. ಯಾಕೆ ಒಂದೇ ಬೆಳೆ ಅಂದ್ರೆ ಬೆಳೆ ಚೆನ್ನಾಗಿ ಬರಲ್ಲ ರೀ. ಕ್ರಾಪ್ ಬೆಳೆ ಚೇಂಜ್ ಮಾಡಿದೆವು ಅಂತಂದ್ರೆ ಕರೆಕ್ಟ್ ಚಂದ ಬರ್ತಾರೆ ಬೆಳೆ. ಅದು ಬೆಳೆ ಮಾಡಿದ್ದೆ ಬೆಳೆ ಭೂಮಿ ಒಳಗೆ ಮಾಡಬಾರ್ದು ರೀ. ಚೆನ್ನಾಗಿ ಬೆಳೆ ಬರಲ್ಲ ರೀ. ಅದು ಚೇಂಜ್ ಮಾಡ್ಕೊತ ಹೋಗ್ಬೇಕು ರೀ. ಈಗ ನೀವು ಬಾಳೆ ಗಿಡ ನೆಟ್ಟ ಮೇಲೆ 10 ತಿಂಗಳಿಗೆ ಬರುತ್ತೆ. ಎಷ್ಟು ವರ್ಷ ಇರುತ್ತದು? ಇದು ಅದೇ 12 ತಿಂಗಳು ಇರ್ತದೆ ರೀ. ಇದಕ್ಕೆ ಬಿಟ್ಟರೆ ಅದು ಗುಂಪು ಇದ್ರಕ್ಕಿಂತ ಜಾಸ್ತಿ 12 ಫೀಟಿಗೆ ಒಂದು ಹಚ್ಬೇಕು ಸರ್ ನಾವು. 12 ಫೀಟಿಗೆ ಒಂದು ಹಚ್ಚೋದು ಅದು ಗುಂಪು ಬಾಳೆ ಅಂತೇಳಿ ಮಾಡ್ಲಿಕ್ಕೆ ಬರ್ತದೆ ರೀ. ಆದ್ರೆ ಆ ಥರ ಎಲ್ಲಿ ಮಾಡೋದಂತೇಳಿ ಇದು ಈಸಿ ಮೆಥಡ್ ಆಗ್ತದೆ ಅಂತ ಹಿಂಗೆ 5 ಫೀಟಿಗೆ ಒಂದೊಂದು ಮಾಡ್ಕೇಸಿ 1 ವರ್ಷನಾಗ ತೆಗೆದು ಬಿಡ್ತೇವೆ ರೀ. ಗಿಡ ತೆಗೆದುಬಿಡ್ತೀರಿ? ಹಾಂ ರೀ, ಪೂರ್ತಿ. ಓ, 100 ಫೀಟಿಗೆ ಹಾಕಿದ್ರೆ ಗುಂಪು ಬಾಳೆ. ಅದು ಒಂದೊಂದು ಗುಂಪು ಬೆಳೆಯುತ್ತೆ. ಹಾಂ, ಅದು ಒಂದು 10 ವರ್ಷ ತನಕ ಮಾಡ್ಬೋದು ಸರ್. ಅದು ಪಡ ನಾವು ಅದು ಒಳ್ಳೇದಾ ಇದು ಒಳ್ಳೇದಾ? ಅದು ಬೆಸ್ಟ್ ಬಟರ್ ರೀ. ಅದಕ್ಕಿಂತ ಇದೇ ಚಲೋ ರೀ. ಅಂದ್ರೆ ಈಸಿ ಮೆಥಡ್ ಇರ್ತದೆ ರೀ. ಅದು ಈಸಿ ಮೆಥಡ್ ಆದಾಯ ಒಳ್ಳೇದು. ಹಾಂ, ಆದಾಯ ಒಳ್ಳೇದು ರೀ.
ಓಕೆ ಇದು ಮಾರ್ಕೆಟ್ಗೆ ಸೆಲ್ ಮಾಡ್ಲಿಕ್ಕೆ ಚಂದ ಆಗ್ತದೆ ಇದು ಒಮ್ಮೆ ಬರ್ತದಲ್ಲ ರೀ ಒಂದು ಸಲಕ್ಕೆ ಒಂದು ಗಾಡಿ ಮಾಲ್ ಬರ್ತದೆ ಅದು ಗುಂಪು ಬಾಳಿ ಅಂದ್ರೆ ಚಲ್ತಿ ಬರ್ತದೆ ರೀ ಅದು ಯಾವ ಥರ ಸಹಜವಾಗಿ ಮಾಡ್ತಿದ್ದೀರಾ ಸಾವಯವನ ಅಥವಾ ಇಲ್ಲ ಸಾವಯವ ರೀ ಎಲ್ಲ ಹೆಂಗೆ ಜೀವಾಮೃತ ಗೋಕೃಪಾಮೃತ ಇವೆಲ್ಲ ಕೊಡ್ತೀವಿ ರೀ ತಿಪ್ಪಿ ಗೊಬ್ಬರ ಹಾಕ್ತೀವಿ ರೀ ಅದ್ರ ಮೇಲೆ ಮಾಡ್ತೀವಿ ರೀ ಎಲ್ಲ ಕೆಮಿಕಲ್ ತರಂಗಿಲ್ಲ? ಕೆಮಿಕಲ್ ತರೋರು ಸರ್ ಕೆಮಿಕಲ್ ಒಟ್ಟೆ ಉಪಯೋಗ ಮಾಡಲ್ಲ ನಾವು. ಯಾಕೆ? ಅದೆಲ್ಲ ಭೂಮಿ ಬರ್ಡ್ ಆಗ್ತದೆ ರೀ ಈಗೇನು ಉಳಿದಿಲ್ಲ ರೀ ಅದ್ರೊಳಗೆ ಕೆಮಿಕಲ್ದಾಗ ಎಲ್ಲ ಪರ್ಸೆಂಟೇಜೇ ಇಟ್ಟಿಲ್ಲ ರೀ ಅವ್ರೇನು ಅದು ಒಂದು ಕಾಲದಾಗ ಇತ್ತು ರೀ ಅದ್ರದ್ದು ಈಗೆಲ್ಲ ಮೂದು ಹೋಗಿದ್ರೆ ಅದ್ರಾಗ ಏನಿಲ್ಲ ರೊಕ್ಕ ಸುಲಿಲ್ ಕುಂತಾರೆ ಅವ್ರು ಅಟ್ಟೆ ಈ ಮನೆಯಾಗ ಒಂದು 4 ಆಕಳವ ರೀ ಅವೆಲ್ಲ ಗೋಮೂತ್ರ ಹಿಡಿತೀವಿ ಹೋದ್ರು ದಿನ ಜೀವಾಮೃತ ಮಾಡ್ತೀವಿ ಗೋಕರ್ಪಾಮೃತ ಮಾಡ್ತೀವಿ ಅದೇ ಹಂಡಿ ಗೊಬ್ಬರ ಏನಾದ ತಂದು ಹಾಕಿಬಿಡ್ತೀವಿ ಎಲ್ಲ. ಎಷ್ಟು ಬೋರ್ ಸರ್ ನಿಮ್ಮವು? ನಮ್ಮ 2 ಸರ್ ಅಲ್ಲಿ ನೀರು ಚೆನ್ನಾಗವನ್ರಿ? ಹಾಂ ನೀರು ಅದಾವೆ ರೀ. ಇದು 3 ತಿಂಗಳು ಗೊಬ್ಬರ ಆಗ್ತದೆ ಸರ್ ಇದು ಪೂರ ಸರ್ ಏನು ಗುಂಪಿ ಹಾಕಿನಲ್ಲ ರೀ ಇದು ಬಾಳಿದೆ ರೀ ಇದು ಅಷ್ಟೇ ಬಾಳೆ ಪಡ 3 ತಿಂಗಳ ಗೊಬ್ಬರ ವೇಸ್ಟ್ ಹಾಂ ಹಾಳು ಮಾಡೋದಿಲ್ಲ ರೀ ಇಲ್ಲೇ ಹೊಲದಾಗೆ ಗೊಬ್ಬರ ಆಗ್ತದೆ ಇದು ಹಾಕಿದ್ರೆ ಏನಾಗುತ್ತದೆ? ಗೊಬ್ಬರ ಆಗ್ತದೆ ರೀ ಇದು ಹಾಂ ಇದೇ ಹರಿವು ಬಿಡೋದ್ರಿ ಇಲ್ಲಿ. ಓಹೋ ನೀವು ಬಾಳೆ ಗಿಡ ಎಲ್ಲ ಕಡಿತಾರಲ್ಲ ಅದನ್ನ ತಂದು ಇಲ್ಲಿ ಒಟ್ಟಿದ್ದಾರೆ ಅದು 3 ತಿಂಗಳು ಗೊಬ್ಬರ ಆಗುತ್ತೆ ಎಲ್ಲ ಕಡೆ ಹಾಕ್ಬಿಡ್ತೀವಿ. ಹಾಂ ವೆಸ್ಟ್ ಮಾಡೋದಿಲ್ಲ ರೀ ಅದು ವೆಸ್ಟ್ ಇಲ್ಲ? ಹಾಂ ವೆಸ್ಟ್ ಇಲ್ಲ ರೀ ಇಲ್ಲಿ ಹಾಕಿನಲ್ಲ ಪೂರ್ತಿ. ಮತ್ತೆ ಈ ಬಾಳೆ ಗಿಡ ಸುಮ್ಮನೆ ಒಳಗೆ ಬಂದಿರಬೇನ್ರಿ ಇವು? ಹಾಂ ಇದು ಒಳಗೆ ಅದು ಉಳ್ದು ಚಿಕ್ತದ ರೀ ಇದು ಅದು ಮತ್ತೆ ಕಡ್ದು ಅದ್ರೊಳಗೆ ಹಾಕ್ಬಿಡ್ತೀವಿ ರೀ ಅದ್ರೊಳಗೆ. ಬಿಡ್ರಿ ಇಲ್ಲಿ ಬಿಡಿ ಅಲ್ಲಿ ಗೊನೆ ಬರುತ್ತಲ್ಲ? ಹಾಂ ಬರ್ತದೆ ರೀ ಬಿಟ್ರೆ ಬರುತ್ತೆ. ಹಾಂ ಬಟ್ ಭೂಮಿ ತಾಯಿ ಕೊಡ್ತಾ ಇರ್ತಾಳೆ? ಹಾಂ ಕೊಡ್ತಾ ಇರ್ತಾಳೆ ಆಕಿನ ಮೇಲೆ ಶ್ರದ್ಧೆ ಇಟ್ಟು ದುಡಿದ್ರೆ ಏನು ಕಮ್ಮಿ ಇಲ್ಲ ರೀ. ಹೌದಾ? ಹಾಂ ಏನು ಸರ್ ಇದು ಜೀವಾಮೃತ ಸರ್. ಇದು ನೋಡಿ ಸರ್ ಜವಾರಿ ಆಕಳದ ಹೆಂಡಿ 10 kg ರೀ ಸಗಣಿ 10 ಲೀಟ್ರ್ ಗೋಮೂತ್ರ ರೀ 2 kg ಕಡ್ಲೆ ಹಿಟ್ಟು 2 kg ಬೆಲ್ಲ ಹಾಕಿ ಮಿಶ್ರಣ ಮಾಡಿ 1 ವಾರ ಇಡ್ತೇವೆ ರೀ. ಇಡ್ತೀರಿ? ಹಾಂ 1 ವಾರ ಇಟ್ಟ ನಂತರ ಬೆಳಿಗ್ಗೆ ಹಾಕ್ತೇವೆ. 1 ವಾರಕ್ಕೆ ರೆಡಿ ಅದು? 1 ವಾರಕ್ಕೆ ರೆಡಿ ಅದು. ಏನು ಗೊಬ್ಬರ ರೆಡಿ? ಹಾಂ ಗೊಬ್ಬರ ರೀ ಲಿಕ್ವಿಡ್ ಫಾರ್ಮ್ ಗೊಬ್ಬರ ಜೀವಾಮೃತ ಅಂತ ಕರೀತಾರೆ. ಹಾಂ ಈಗ ಇದೆಷ್ಟು 2 ಲೀಟ್ರ್ ತೊಗೊಂಡ್ರಿ? ಹಾಂ ಇದು 2.5 ಲೀಟ್ರ್ ಅದ ರೀ. ಹಾಂ ಇವು ಒಂದೊಂದು ಮಾಪ್ ರೀ ಇವು ಮಾಪು? ಹಾಂ ಮೆಜರ್ಮೆಂಟು? ಹಾಂ ರೀ. ಓಕೆ ಹಿಂಗೆ ಇಡ ಸರ್ ಯಾಕೆ ಹಾಂ ಈ ಥರ ಹಾಕ್ಬಿಡೋದು? ಹಾಂ ಈ ಥರ ಅಂದರೆ ಇದು ಲೆಕ್ಕಾಚಾರ ಏನು ರೀ? ಹಾಂ ರೀ ಲೆಕ್ಕಾಚಾರ ಎಲ್ಲ ಬೆಳಿಗ್ಗೆ ಒಂದೇ ಮೆಜರ್ಮೆಂಟ್. ಬಟ್ ಈ ಥರ ಮ್ಯಾನ್ಯಲ್ ಆಗಿ ಹಾಕೊಂಡು ಹೋಗ್ಬೇಕು? ಹಾಂ ಓಕೆ. ಇದಕ್ಕೆ ನೀವು ಮೋಟ್ರ್ ಗೀಟ್ರ್ ಮಷಿನ್ ಇಲ್ಲ ಕೈಲೇನೆ ಹಾಕ್ತೀವಿ ರೀ. ಇಷ್ಟಕ್ಕೂ? ಹಾಂ ರೀ 5 ಎಕರೆಗೂ? ಹಾಂ ರೀ ದಿನ ಇರಲ್ಲ ರೀ 2 ದಿನಕ್ಕೆ 3 ದಿನಕ್ಕೊಮ್ಮೆ ಮರೆತಾರೆ ಬೆಳಗ್ಗೆ ಬಂದು ಹಾಕ್ಬಿಡ್ತೀವಿ ರೀ. ಹಾಕ್ಬಿಡ್ತೀವಿ? ಹಾಂ ಒಳ್ಳೆ ವ್ಯಾಯಾಮ. ಹಾಂ ಬೆಳಗ್ಗೆ 6 ಗಂಟೆಲಿಂದ 7-7:30 ತನಕ ಆತರ ಒಂದು ಬ್ಯಾರಲ್ ಖಾಲಿ ಅಷ್ಟೇ? ಹಾಂ. ಸೊ ಇದು ಜೀವಾಮೃತ ರೀ. ಸೊ ಇದನ್ನು ಹಾಕಿದ್ರೆ ಒಳ್ಳೆ ಬೆಳೆ ಬರುತ್ತೆ? ಭಾರಿ ಬರ್ತದೆ ಕ್ರಾಪ್. ಹಾಂ ಈ ಥರ ಹಾಂ ಕೆಳಗಡೆ ಜೀವಾಮೃತ ಮೇಲ್ಗಡೆ ಹೀರೆಕಾಯಿ. ಇಲ್ಲಿ ನೋಡಿ ಸರ್ ಇದು ಏನೋ ನಿನ್ನೆ ಕಟಾವು ಮಾಡೀವ್ರಿ ಇದು ನಾಳೆಗೆ ಸೈಜ್ ಇಲ್ಲಿಗೆ ಬರ್ತದೆ ಅದು ಎಷ್ಟು ಆಗ್ತದೆ. ಓಕೆ. ಕೆಳಗಡೆ ಜೀವಾಮೃತ ಎತ್ಕೋತಾ ಇದೆ. ಹಾಂ ಈಗ ನೀವು ಎಷ್ಟು ವರ್ಷದಿಂದ ಕೃಷಿಕರು? ನಾನು 10th ತನಕ ಅಷ್ಟೇ ಓದೀನಿ ಸರ್. 10th ಮುಗಿದ ನಂತರ ಕೃಷಿಕಕ್ಕೆ ಮಾಡ್ಲಾಗತ್ತೀನಿ ರೀ. ಈಗ ನನಗೆ 53 ವಯಸ್ಸು ರೀ. ಕಾಲೇಜ್ ಪಾಸಾಗಿಬಿಟ್ಟು ಕಾಲೇಜ್ಗೆ ಹೋಗಿಲ್ಲ ರೀ. ಎಲ್ಲ ಮನ್ಯಾಗ ಪ್ರಾಬ್ಲಮ್ ಯಾವ ಮನೆ ಲೇಬರ್ ಸಿಗಲ್ಲ ಅದು ಇದೇ ಗೆಳೆ ಹೊಡ್ಕೊತ ಬಂದು ಇದೇ ಒಕ್ಕಲ್ತನ ಮಾಡ್ಕೊತ ಹೊಂಟೀವಿ ರೀ. ಆರಾಮಿದ್ದೀನಿ ರೀ. ಜಾಬ್ಗೆಲ್ಲ ಹೋಗಲಿಲ್ಲ? ಇಲ್ಲ ರೀ ಇಲ್ಲೇ ಜಮೀನ್ದಾಗ ದುಡಿದ್ರೆ ಇದೇ ಬರ್ತಲ್ಲ ರೀ ಆದಾಯ. ಮತ್ತೊಬ್ಬರು ಜಾಬ್ ಹೋಗಿ ಮತ್ತೆ ಯಾಕೆ ರೀ ಕೃಷಿಲಿ ಆದಾಯ ಬರುತ್ತಾ? ಹಾಂ ಬರಲ್ಲ ಅಂತಾರೆ ಕೆಲವರು. ಅವ್ರು ಮಾಡೋರಿಗೆ ಬರಲ್ಲ ರೀ ಮಾಡ್ಲಾರ್ದವ್ರಿ ದುಡಿಬೇಕ್ರಿ ದುಡಿದ್ರು ಬರ್ತದೆ ಹಂಗನು? ಹಾಂ. ಸೊ ಇದು ವಾರಕ್ಕೊಂದು ಡ್ರಮ್ ಮಾಡ್ಕೊತೀರಿ ಸರ್ ಇದು? ಹಾಂ ವಾರಕ್ಕೊಂದು. ಎಷ್ಟು ಹಾಕ್ಲದ? ಒಂದು 4 ಅವರ್. ಜವಾರಿ ಇಲ್ಲ? ಜವಾರಿ. ಯಾಕೆ ಜವಾರಿ ಕಟ್ಟಿರಿ? ಜವಾರಿ ಅಂದ್ರೆ ಅದು ಎಲ್ಲ ಅದರದ್ದೇ ಕರೆಕ್ಟ್ ಹೆಲ್ತ್ ಇರ್ತದೆ. ಹಿಂದಿನ ಹಿಡಿದು ಬಂದಿವ ರೀ ಪರಂಪರೆ ಆಕಳುಗಳು. ಹಿಂಗೆ ಈಗೆಲ್ಲ ಹಾಲು ಜಾಸ್ತಿ ಕೊಡ್ತೇವೆ ಅಂತ HF ಕಟ್ತಾರೆ? ಇಲ್ರಿ ಹಾಲಿಗಿಲ್ಲ ನಾವು ಹಾಲು ಕೊಡೋದೇ 1 ಲೀಟ್ರ್ ಕೊಡ್ತಾವ್ರಿ ಅವು. ಹಾಂ ಇವೇ ಗೋಮೂತ್ರ ಸಗಣಿ ಆಗ್ತದೆ ಅವ್ರದ್ದು ಎಲ್ಲ ಹೊಲಕ್ಕೆ ಉಪಯೋಗ ಆಗ್ತದೆ. ಅದ್ರ 4 ಆಕಳು ಅವ್ರ ಮೇಲೆ ಜೀವನ ಅದ ರೀ 4 ಆಕಳ ಮೇಲೆ. ಸೊ ಆಕಳು ನೀವು ಇಟ್ಕೊಂಡಿರೋದು ಅದ್ರ ಸಗಣಿಗೆ? ಹಾಂ ಸಗಣಿ ಮತ್ತು ಮನೆ ಉಳ್ಳೋಕೆ ಹಾಲು ಅದು ಎಲ್ಲ ಆಗ್ತದೆ ರೀ. ಉಣ್ಣಕ್ಕೆ ಹಾಲು? ಈಗ ದಿನ 4-5 ಲೀಟ್ರ್ ಗೋಮೂತ್ರ ಹಿಡಿತೀವಿ ರೀ ಅದ್ರದ್ದು ದಿನ ಬೆಳಗ್ಗೆ. ಮತ್ತು ತಂದು ಜೀವಾಮೃತ ಮಾಡ್ತೀವಿ ಅಲ್ಲಿ ಬೇರೆ ಇಟ್ಟಿನ ಗೋಕರ್ಪಾಮೃತ ಮಾಡ್ತೀವಿ ರೀ ಅದರಲ್ಲಿ. ಅದೇ ಅಮೃತ? ಅದೇ ಅಮೃತ ಮತ್ತು ಗ್ರೇಟ್. ಒಟ್ಟು ನಡೀತಾ ಇದೆ ಡೈಲಿ ಲೈಫ್? ಹಾಂ ಡೈಲಿ ಲೈಫ್. ನಿಮ್ಮ ಫ್ಯಾಮಿಲಿ ನಿಮ್ಮ ಕುಟುಂಬ ನಮ್ಮದು ಇಲ್ಲಿ ವಾಡಿ ಅಂತ ಹೇಳಿ ವಾಡಿದವ್ರಿಗೆ ಮಾಡ್ಕೊಂಡು. ಇದು ನಿಮ್ಮ ಮಕ್ಕಳು ಇವರು ನಾಗರಾಜ್ ರವಣಸಿದ್ದ ಅಂತೇಳಿ ಬರೀ ಒಂದು ದೊಡ್ಡವ್ರಿ. ಯಾರು? ಇಲ್ಲ ನಲ್ರಿ ಕೆಂಪ್ ಶರ್ಟ್ ನಾವು ಕೆ ಸಿ ಶರ್ಟ್ ನಿಮ್ಮ ಮಗ ಅವರು? ಹಾಂ ರೀ. ಓಹೋ ಗ್ರೇಟ್.
ಎಷ್ಟು ಮಕ್ಳು ನಿಮಗೆ? ಇಬ್ಬರು ರೀ. ಅಲ್ಲಿ ಹೊಂಟವ್ ಸಣ್ಣವ್ರಿ. ಯಾರು ಎಲ್ಲ ಶರ್ಟ್? ಹಾಂ. ಅವ್ರು ನಿಮ್ಮ ಮಗ ಏನ್ರಿ? ಹಾಂ ರೀ. ಓಕೆ. ರೇವಣಸಿದ್ದ? ಹಾಂ ರೇವಣಸಿದ್ದ. ಇವ್ರ ಹೆಸರು? ಇವನ ಹೆಸರು ನಾಗರಾಜ್. ಮತ್ತು ಈ 5 ಎಕರೆ ತೋಟ ಬಿಟ್ಟು ಬೇರೆ ಇನ್ನೆಷ್ಟು ಕೃಷಿ ಇದೆ ನಿಮ್ಮದು? ನಮ್ದು ಇನ್ನೊಂದು 8 ಎಕರೆ ಅದ ಸರ್, ಒಣ ಬೇಸಾಯ ಅದ. ಏನು ಬೆಳಿತೀರಿ ಇಲ್ಲಿ? ಅಲ್ಲಿ ತೊಗರಿ ಅದು ಹಾಕ್ತಾರೆ. ತೊಗರಿ. ಹಾಂ. ಇದು ಸಜ್ಜಿ ಜೋಳ? ಸಜ್ಜಿ ಜೋಳನೂ ಹಾಕ್ತೀವಿ. ಹಾಕ್ತೀರಿ. ಒಟ್ಟು ಮನೆಗೆ ಏನು ಬೇಕೆಲ್ಲ ಬೆಳ್ಕೊಂಡು ಉಳಿದು ಬೆಳ್ತೀರಿ. ಹಾಂ. ಸೊ ಇದನ್ನೆಲ್ಲ ತೆಗೆದು ಆರಾಮಾಗಿ ಕಬ್ಬಿಗೆ ಬಚ್ಬೋದಿತ್ತಲ್ಲ ನೀವು, ಹೆಂಗೆ ನೀರಿತ್ತು? ಈ ಕಬ್ಬಿನಕಿಂತ ಇದ್ರೊಳಗೆ ನಮ್ಗೆ ಶ್ರಮ ಪಟ್ರೆ ಬರ್ತದೆ ರೀ. ಕಬ್ಬು ಈಸಿ ಅಲ್ಲ ಸರ್? ಕಬ್ಬು ಈಜಿ ಅಂದ್ರೂ ಇದ್ರೊಟ್ಟು ಬೆಟ್ರ್ ಇಲ್ಲ ರೀ. ಅದು ವರ್ಷಕ್ಕೊಮ್ಮೆ ಬರ್ತದೆ, ಇದು 2 ದಿನಕ್ಕೊಮ್ಮೆ ಬರ್ತದಲ್ಲ ರೀ ಗಳಿಕೆ. ವರ್ಷನಾಗ ಒಂದೇ ಸಲ ತೊಗೋಬೇಕಲ್ರಿ ಅದು. 2 ದಿನಕ್ಕೊಮ್ಮೆ ಎಣಿಸ್ತೀರಿ? ಹಾಂ. ATM? ಹಾಂ. ಸೂಪರ್ ಅಂಕಲ್ ನೀವು. ಸರ್ ಒಟ್ಟು ಕೃಷಿಲಿ ಏನಾರು ಆದಾಯ ಮಾಡ್ಬೋದು ಸರ್. ಆದರೆ ಭಾಳ ಜನ ಹೇಳ್ತಾರೆ ಆಗಲ್ಲ, ನಷ್ಟ ಆಗುತ್ತೆ, ಕೃಷಿ ಲಾಸ್ ಅಂತಾರೆ. ಲಾಸ್ ಆಗಲ್ಲ ಸರ್, ದುಡಿದ್ರೆ ಸಿಗ್ತದೆ ಸರ್. ದುಡಿಲಿಲ್ಲ ಅಂದ್ರೆ ಹೆಂಗೆ ಸಿಗ್ತದೆ ಸರ್? ಈಗ ಹೊಲ್ದಾಗ ದುಡಿಯಲ್ಲ ಬಿಡಲ್ಲ ಜನ, ಹೋಗ್ಬಿಡ್ತಾರೆ ಗಾಡಿ ತೊಗೊಂಡು ಗುಲ್ಬರ್ಗಕ್ಕೆ. ಹೊಲ ಅದ ಅನ್ಕೋತ ದುಡಿದ್ರೆ ಆಗ್ತದೆ ರೀ. ಮುಂಜಾನೆ 6 ಗಂಟೆಗೆ ಇರ್ತೀವಿ ನಾವು ಹೊಲ್ದಾಗ, ನಮ್ಮ ಮಕ್ಕಳು ನಾವು ಇಡೀ ಫ್ಯಾಮಿಲಿ. ಹಾಂ, ಇಡೀ ಫ್ಯಾಮಿಲಿ. ನಮ್ಮ ಮಕ್ಕಳು ನಾವು 6 ಗಂಟೆಗೆ ಇರ್ತೀವಿ, ನಮ್ಮ ಮನೆಯವ್ರು 12 ಗಂಟೆಗೆ ಬರ್ತಾರೆ ಬುತ್ತಿ ತೊಗೊಂಡು. ಓ ಅಮ್ಮವರು? ಹಾಂ. ಮೇಡಮ್ ಊಟ ತಗೊಂಡ್ಬಂದ್ಬಿಡ್ತಾರೆ? ಹಾಂ. ನಮ್ಮ ಹುಡುಗ ಕರ್ಕೊಂಬರ್ತಾನೆ ರೀ ಮನೆಗೆ ಹೋಗಿ. 12 ಗಂಟೆಲಿಂದ ಅವ್ರು 5 ಗಂಟೆ ತನಕ ಇರ್ತಾರೆ ರೀ. 5 ಗಂಟೆಗೆ ಮತ್ತೆ ಅವ್ರಿಗೆ ಮನೆ ಕಳಿಸಿ ಬಿಡ್ತೀವಿ. ಒಟ್ಟು ಇಡೀ ಕುಟುಂಬ ನಿಂತಿದ್ದೀವಿ? ಹಾಂ, ಕುಟುಂಬ ನಿಂತೀವಿ ರೀ. ಇದು ಕೃಷಿ ಸಲಕ್ಕೆ ಮತ್ತು ಪ್ರತಿದಿನ ಕೆಲಸ ಇರುತ್ತೆ? ಪ್ರತಿದಿನ ಇರ್ತದೆ ಸರ್ ಕೆಲಸ. ದುಡಿಬೇಕ್ರಿ, ದುಡಿದ್ರೆ ದುನಿಯಾದ ಆದಾಯ ಇದೆ ಕೃಷಿದೊಳಗೆ. ಈಗಿನ ಜನ ದುಡಿಯಲ್ಲ ರೀ ಚೆನ್ನಾಗಿ. ಏನು ಸಾಲ ಗಿಲ್ಲ ಮಾಡಿದ್ರಿ ಕೃಷಿಗೆ? ಏನು ಸಾಲ 1 ರೂಪಾಯಿ ಮಾಡಿಲ್ಲ ರೀ ಅಲ್ಲಿ. ಇದು ದುನಿಯಾದ ಆದಾಯ ಬರ್ತದೆ, ಇದ್ರ ಮೇಲೆ ಮಾಡ್ತೇವೆ ರೀ. ಇಲ್ಲಿ ಹಾಕ್ತೀವಿ, ಇಲ್ಲೇ ತೆಗಿತೀವಿ. ಸ್ನೇಹಿತರೆ ನೋಡಿ, ಇದು 9 ದಳದ ಬಿಲ್ಲುಪತ್ರೆ ಗಿಡ ನೋಡಿ. 9 ದಳ ಇದೆ. ಇದು ಅಪರೂಪದ್ದು. ಎಲ್ಲ 3 ದಳ ಇರುತ್ತೆ, ಆದರೆ ಇದು 9 ದಳ ನೋಡಿ. ಇದು 3 ದಳ ಇರೋದು, ಇದು 9 ದಳ. ಇವ್ರ ತೋಟದಲ್ಲಿ ಬೆಳೆದಿದೆ, ವಿಶ್ವನಾಥ್ ಸರ್ ತೋಟದಲ್ಲಿ. ಶಿವನ ಆಶೀರ್ವಾದ ಇದೆ ನಿಮ್ಗೆ ಅದಕ್ಕೆ. ಸ್ನೇಹಿತರೆ ನೀವು ನೋಡ್ತಾ ಇರೋದು ಗೋ ಕೃಪಾಮೃತ. ಇದು ಜೀವಾಮೃತಕ್ಕೂ ಗೋ ಕೃಪಾಮೃತಕ್ಕೂ ಏನು ವ್ಯತ್ಯಾಸ? ವ್ಯತ್ಯಾಸ ಅಂದ್ರೆ ಇದು ಆಕಳ ಅದು ತೀರ್ಕೊಂಡಿರ್ತದೆ ನೋಡಿ ಸರ್. ತೀರ್ಕೊಂಡ್ಮೇಲೆ ಅದಕ್ಕೆ 6 ತಿಂಗಳ ಒಂದು ಹೌದು ಮಾಡಿ ಅದ್ರೊಳಗೆ ಅದು ಆಕಳದಷ್ಟೇ ಹೆಂಡಿ ಮತ್ತು ಗೋಮೂತ್ರ ಹಾಕಿ ಒಂದು ಹೌದಿನೊಳಗೆ ಪ್ಯಾಕ್ ಮಾಡಿಕಿಸಿಂದ 6-7 ತಿಂಗಳು ಪ್ಯಾಕ್ ಮಾಡಿ ಮುಚ್ಚಿಬಿಡೋದು ರೀ. ಮುಚ್ಚಿದ ಮೇಲೆ ಅದು ಹೊಟ್ಟೆ ತೆಗೆದಿಲ್ಲ ರೀ 6 ತಿಂಗಳ ತನಕ. ಅದು 6 ತಿಂಗಳು ಆದ ನಂತರ ತೆಗೆದ ಮೇಲೆ ಅದು ರೆಡಿ ಆಗಿರ್ತದೆ. ಪೂರ ಏನು ಉಳಿಯಲ್ಲ ರೀ ಅದ್ರೊಳಗೆ. ಬರೀ ಒಂದು ಕೊಂಬ ಕಾಲಿನ ಕೂರ ಅಷ್ಟೇ ಉಳಿದಿರ್ತದೆ ಅದ್ರೊಳಗೆ. ಏನು ಉಳಿಯಲ್ಲ ರೀ. ಅದೆಲ್ಲ ಅದು ರೆಡಿ ಮಾಡಿ ಅದು ಮತ್ತೊಬ್ಬರು ರೈತರ ಬಳಿ ಇತ್ತು ರೀ ಇದು. ಅವ್ರು ಒಂದು 2 ಬಾಟ್ಲಿ 2 ಲೀಟ್ರ್ ಕೊಟ್ಟರೆ ನಮ್ಮಲ್ಲಿ ಕಂಟಿನ್ಯೂ ಹಂಗೆ ಮಾಡ್ಕೊ ತೊಗೊಂತೀನಿ ರೀ ನಾನು. 2 ಲೀಟ್ರಲ್ಲೇ? ಹಾಂ ರೀ. ನೀವು ಹಂಗೆ ಮಾಡ್ತಾ ಇರ್ಬೋದು? ಹಾಂ, ಹಂಗೆ ಮಾಡ್ಬೇಕ್ರಿ ಕಂಟಿನ್ಯೂ. ಇದು ಸ್ಟಾಕ್ ಇರೋದು ಒಳಗೆ ಇಟ್ಕೋತೀವಿ ರೀ 5 ಲೀಟ್ರ್. ಇಟ್ಕೊಂಡು ಮತ್ತೆ ಇದಕ್ಕೆ ನೀರು ಹಾಕಿ ಅದು ಮಜ್ಜಿಗೆ ಬೆಲ್ಲ ಹಾಕಿಸಿ ಮತ್ತೆ ರೆಡಿ ಮಾಡ್ತೀವಿ. ಮಜ್ಜಿಗೆ ಹಾಕ್ತೀವಿ ರೀ, ಬೆಲ್ಲ ಹಾಕ್ತೀವಿ ರೀ, ಹಾಕಿ ಮತ್ತೆ 1 ವಾರ ಇಡ್ತೀವಿ ರೀ. ಇದಕ್ಕೆ ಅಟ್ಟೆ ಇಟ್ಟು ಬೆಳಗ್ಗೆ ಇದು ಡ್ರಿಪ್ ಮುಖಾಂತರ ಕೊಟ್ಟು ಬಿಡ್ತೀವಿ ರೀ. ಸೊ ಡ್ರಿಪ್ ಮೂಲಕ ಹೋಗ್ಬಿಡುತ್ತೆ ನೋಡಿ. ಅವ್ರು ಅದಕ್ಕೆ ಡ್ರಿಪ್ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ, ಮೋಟ್ರ್ ಮೂಲಕ, ಪಂಪ್ ಮೂಲಕ ಹೋಗ್ಬಿಡುತ್ತದೆ. ಸೋಸ್ತೀವಿ ರೀ ಅದಕ್ಕೆ, ಸೋಸ್ಕೇಸಿಂದ ಬಿಟ್ಟು ಬಿಡ್ತೀವಿ ಒಳಗೆ. ಬಟ್ ಇದು ಜೀವಾಮೃತಕ್ಕಿಂತ ಒಳ್ಳೇದು? ಹಾಂ, ಜೀವಾಮೃತಕ್ಕೆ ಇತ್ತು ಒಳ್ಳೇದು ರೀ. ಸೂಪರ್. ಇದು ಸ್ಪ್ರೇ ಮಾಡ್ಲಿಕ್ಕೂ ಬರ್ತದೆ ಸರ್, ಇದು ಡ್ರಿಪ್ ಮುಖಾಂತರ ಕುಡ್ಲಿಕ್ಕೂ ಬರ್ತದೆ. ಹಿಂದೆ ಹಾಕೊಂಡು ಸ್ಪ್ರೇನು ಮಾಡ್ಬೋದು. ಸೂಪರ್. ಬಾಳೆಗಾಗಲಿ ಅಥವಾ ನೀವು ಬೆಳೀತಾ ಇರೋ ಹೀರೆಕಾಯಿ ಥರ ತರಕಾರಿಗಳಿಗೆ ಏನಾದ್ರು ರೋಗ ಅಥವಾ ಕೀಟ ಬಂದರೆ ಅದಕ್ಕೆ ಹೊಡಿತೀವಲ್ಲ ಗೋಕಂಪ್ರಾಂಬತ್ತು, ಇದರಿಂದ ಬರಲ್ಲ ರೀ. ಓಹೋ, ಇದು ಕೆಮಿಕಲ್ ಸ್ಪ್ರೇ ಹೊಡಂಗಿಲ್ಲ? ಹಾಂ, ಸ್ಪ್ರೇ ಹೊಡೆಯಲ್ಲ ರೀ, ಇದೇ ಹೊಡಿತೀವಿ ರೀ. ಕೀಟನಾಶಕ ಹೊಡಂಗಿಲ್ಲ? ಕೀಟನಾಶಕ ಹೊಡೆಯಲ್ಲ ರೀ. ಇದು ಹಂಗೆ ವಾರದಾಗ ಒಂದ್ಸಲ 10 ದಿನಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತಾ ಇರ್ತೀವಿ ರೀ. ಒಂದು ಟ್ಯಾಂಕಿಗೆ ರೀ 2 ಲೀಟ್ರ್ ಹಾಕ್ತೀವಿ ರೀ. ಇದು ಉಳಿದಿದ್ದ ನೀರು ಹಾಕ್ತೀವಿ ರೀ, ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿಬಿಡ್ತೀವಿ ರೀ ಎಲ್ಲ ಬೆಳೆಗೆ. ಎಲ್ಲ ಹುಳ ಗಾಯಬ್? ಹಾಂ, ಫುಲ್ ನ್ಯಾಚುರಲ್. ಅದೇ ಮಾಡ್ತೀವಿ ರೀ. ಹ್ಯಾಟ್ಸ್ ಆಫ್. ಇವ್ರ ಪ್ರಾಡಕ್ಟ್ ಎಲ್ಲ ಆ್ಯಕ್ಚುಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಪ್ರಾಡಕ್ಟ್. ಯಾಕೆ ಗೊತ್ತಾ? ಒಂಚೂರು ಕೆಮಿಕಲ್ ಹಾಕಲ್ಲ, ಗೊಬ್ಬರನೂ ಹಾಕಲ್ಲ, ಫರ್ಟಿಲೈಸರ್ ಹಾಕಲ್ಲ, ಅಂಥ ಪ್ರಾಡಕ್ಟ್ ಇವ್ರು ನೋಡಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.